ಎಷ್ಟು ಹೋಯ್ತಾತು ಇನ್ನೂ ಶಿಲ್ಪನೇ ಬರ್ತಾ ಇಲ್ಲ. ಮಾಡ್ತಾಳೋ ಏನ್ ಮಾಡ್ತಾಳೋ ಆ ಪಂಚಲಿಗೆ. ಕಿರಣ್, ಏನೋ ವಿಚಾರ ಮಾಡ್ತಾ ನಿಂತ ಹಾಗಿದೆ. ಯಾಕೆ ಕಿರಣ್ ಸುಮ್ಮನೆ ನಿಂತಿದ್ದೀರಾ? ಏಕೆ ಈ ಬಡವಿಯ ಮೇಲೆ ಕೋಪವೇ? ಕೋಪ ಇಲ್ಲ ಶಿಲ್ಪ, ಇವತ್ತು ನೀ ಬರೋದಕ್ಕೆ ಅಪರೂಪವಾಯ್ತು. ಯಾಕೆ ಇಷ್ಟೊಂದು ತಡ? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹೌದು, ನೀವೇನೋ ಮಾತನಾಡ್ತಾ ಇದ್ರಿ ನಮ್ಮ ಮದುವೆ ವಿಷಯವಾಗಿ. ಹಾ, ನಿಜವಾಗೂ ನೋಡು ಶಿಲ್ಪ, ನಾನು ನಿನಗೆ ತುಂಬಾ ಇಷ್ಟಪಡ್ತಾ ಇದ್ದೇನೆ, ನೀನು ಕೂಡ ನನಗೆ ಇಷ್ಟಪಡ್ತಾ ಇದೀಯಾ ಅಂತ. ಏನ್ ಕಿರಣ್, ಏನ್ ಮಾತನಾಡ್ತಾ ಇದ್ದೀರಾ? ನೀವು ಶ್ರೀಮಂತರು, ಈ ಬಡವಿಯನ್ನ ಕೈ ಹಿಡಿಯುವುದೇ ಅಲ್ಲದೆ ಈ ಸಮಾಜ ಬೇರೆ ಒಪ್ಬೇಕಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಬೇರೆ ಒಪ್ಬೇಕು, ಇನ್ನು ನೀವು ಓದಬೇಕಾದವರು. ನನ್ನ ಓದುವ ಅಭ್ಯಾಸ ಎಲ್ಲ ನೀನೆ. ನೋಡು ಶಿಲ್ಪ, ಆ ಸ್ವರ್ಗ ಶ್ರೀ ಸಂಪತ್ತು ಯಾವುದು ಬೇಡ, ಒಟ್ಟಾಗೆ ನೀನಿದ್ದರೆ ಸಾಕು. ಆ ಪಂಚಲಿಂಗೇಶ್ವರ ಮೇಲೆ ಆಣಿ ಮಾಡಿ ಹೇಳುತ್ತೇನೆ, ಮದುವೆ ಆದರೆ ನಿನ್ನ ಜೊತೆನೆ, ಇಲ್ಲವಾದರೆ ಇಲ್ಲೇ ಇಲ್ಲ. ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನಿಮ್ಮ ಇಷ್ಟವೇ ನನ್ನ ಇಷ್ಟ. ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಕವಿಗಳ